ಇಟ್ಟು ಪೋಸ್ ಕೊಡ್ತಿದ್ರು ಹಿಡ್ಕೊಳ್ದೇನೆ ಹಿಂಗ ನೋಡು ನಂಗೆ ಕೈಗೆ ಅಕ್ಕಿನೇ ಗೊತ್ತಲ್ಲ ಅಲ್ಲಿ ನೀವು ಹಿಡ್ಕೊಂಡ್ಬೇಕಾಯ್ತು ಏನು ಹಾಕು ಏನು ಈಗ ಮುಖನೇ ಕಾಣಿಸ್ತಾ ಇಲ್ಲ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್ ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್. ಸೊ ಫ್ಯಾಮ್, ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಯಾವುದೇ ಥರದ ಕಂಟಿನ್ಯೂಸ್ ವ್ಲಾಗ್ಗಳನ್ನ ಮಾಡಲಿಕ್ಕಾಗ್ತಿಲ್ಲ. ಸೊ ಸಾರಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ಸೋಮವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಏನಪ್ಪ ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ. ಇವತ್ತು ಬಂದು ಅಕ್ಕನ ಮಗಳದು ಅರಿಶಿನ ಶಾಸ್ತ್ರ, ಅಂದರೆ ನೀರುಯ್ಯೋ ಶಾಸ್ತ್ರ ಅಂತ ಕೂಡ ಹೇಳ್ತಾರೆ. ಆ ಫಂಕ್ಷನ್ ಇದೆ, ಹಂಗಾಗಿ ಎಲ್ಲರೂ ಫಂಕ್ಷನಲ್ಲಿದ್ದೀವಿ. ಎಲ್ಲರೂ ಕೆಲಸದಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇನ್ನೇನು ಶಾಸ್ತ್ರಗಳೆಲ್ಲ ಶುರು ಆಗಬೇಕು, ಅದಕ್ಕೂ ಮೊದಲು ಮಾಡ್ಕೋಬೇಕಾದಂಥ ಒಂದಷ್ಟು ಸಿದ್ಧತೆಗಳನ್ನ ಮನೆಯವರೆಲ್ಲರೂ ಸೇರಿ ಮಾಡ್ಕೋತಾ ಇರೋದು. ಸೊ ಫ್ಯಾಮ್, ಇದಾಗಿರುತ್ತೆ ಅಕ್ಕನ ಮನೆ, ಅಕ್ಕನ ಮಗಳು ಅರಿಶಿನ ಶಾಸ್ತ್ರದ ವ್ಲಾಗ್. ಈ ವ್ಲಾಗ್ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ಇವಾಗ ಎಲ್ಲ ಒಂದು ತಯಾರಿಗಳು ಆಗಾಯಿತು. ಹುಡುಗಿನ ರೆಡಿ ಮಾಡ್ತಾ ಇರುವಂಥದ್ದು. ಮೊದಲಿಗೆ ಈಗ ಹುಡುಗಿ ಸ್ವಲ್ಪ ಫೋಟೋಶೂಟಿಗೆ ರೆಡಿ ಆಗ್ತಾಯಿದೆ. ಅದಾದಮೇಲಿಂದ ಹಳದಿ ಕೂರಿಸೋದಕ್ಕೆ ಬೇರೆ ಸ್ಯಾರಿನ ವೇರ್ ಮಾಡಿ ಕೂರಿಸ್ಬೇಕು. ಹುಡುಗಿ ರೆಡಿ ಆಗ್ತಾಯಿದೆ. ಇದು ಜಸ್ಟ್ ಫೋಟೋಶೂಟ್ಗಷ್ಟೇ. ಶಾಸ್ತ್ರಕ್ಕೆ ಇನ್ನೊಂದು ರೌಂಡ್ ಆಮೇಲೆ ಸ್ಯಾರಿ ಹಾಕೊಂಡು ರೆಡಿ ಆಗ್ತಾರೆ. ನಿಮ್ದು ಆ ರೂಮಲ್ಲಿ ಐತೆ, ಆಚೆ ರೂಮಲ್ಲಿ ಐತೆ ನೋಡಿ. ಸದ್ಯಕ್ಕೆ ಇವಾಗ ನಮ್ಮ ಇಂಚರವರು ಬ್ಯೂಟಿಷಿಯನ್ ಆಗಿಬಿಟ್ಟಿದ್ದಾರೆ. ಚೆನ್ನಾಗಿ ಗೊತ್ತಾದೆ. ಸೂಟ್ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಇಟ್ಬಿಟ್ಟು ಹೇಳ್ತೀನಿ ಮದುವೆ ಟೈಮ್ಗೆ. ಅದು ಮುಂದೆ ಬಂದವರೆಲ್ಲ ಹುಡುಗಿ ಕೂದ್ಲಿ ಯಾಕೆ ಹಿಂಗಾಗಿದೆ ಅನ್ಬೇಕು. ಇಲ್ಲಿ ಹಿಡ್ಬಿಟ್ಟು ಸುಟ್ಬಿಡು ಅಂತ ಹೇಳ್ತಾ ಇದ್ದೀನಿ. ನೋಡಿ ನಮ್ಮನೆ ಶೈರನ್ ನಾನ್ ಸ್ಟಾಪ್ ಮಾತಾಡ್ತಾರೆ ಇವಾಗ. ನೋಡಿ ಮಾತಾಡಿ, ಫೋನ್ ತಂದ್ರೆ ಸ್ಟಾಪ್ ಮಾಡ್ತಾರೆ. ಮಾತಾಡು, ಆಯ್ತು. ವ್ಲಾಗ್ ಆಯ್ ವಿಡಿಯೋ ಎಡಿಟರ್ ಇವರು, ವಿಡಿಯೋ ಎಡಿಟ್ ಮಾಡೋರು. ಹಾಗೆ ಇಲ್ಲಿ ಬಂದರೆ ಬ್ಯಾಕ್ಗ್ರೌಂಡ್ ರೆಡಿ ಆಗ್ತಾ ಇದೆ ಹುಡುಗಿನ ಕೂರ್ಸೋಕ್ಕೆ. ಇವಾಗ ಬಂದು ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನೂ ಟೈಮ್ ಇದೆ, ಆಫ್ಟರ್ನೂನ್ 2:30 ಮೇಲೆ ಹುಡುಗಿನ ಕೂರಿಸೋದು. ಸೊ ಜಸ್ಟ್ ಇವಾಗ 12 ಆಗಿದೆ ಟೈಮು, ಹಾಗಾಗಿ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಹುಡುಗಿ ಡ್ರೆಸ್ಸಲ್ಲಿ ಒಂದಷ್ಟು ಫೋಟೋಶೂಟ್ಗಳನ್ನ ಮುಗಿಸ್ಕೊಂಡ್ರೆ ನಮ್ಮ ಇವರೇ ನಮ್ಮ ಕುಳ್ಸ್. ರೆಡಿ ಆಗೋಕ್ಕೂ ಮೊದಲೇ ಹೆಂಗಿರ್ತಿ ಅಂತ ತೋರಿಸ್ಬೇಕಲ್ಲ, ರೆಡಿ ಆದಮೇಲೆ ಹೆಂಗಿರ್ತಿ ಅಂತ ತೋರಿಸ್ಬೇಕಲ್ಲ. ಹಾಗೆ ಈ ರೀತಿಯಲ್ಲಿ ಫಂಕ್ಷನ್ ಎಲ್ಲ ಶುರುವಾಯಿತು. ಹಾಗೆ ಹುಡುಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದು ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಸ್ಯಾರಿ ವೇರ್ ಮಾಡಿಕೊಂಡು ಬಂದರು. ಮತ್ತು ಫಂಕ್ಷನಿಗೆ ಎಲ್ಲರೂ ಅಟೆಂಡ್ ಆಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಊರವರು ಎಲ್ಲರೂ ಕರೆದಿದ್ದಾಳೆ ಅಕ್ಕ. ಇವಾಗ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಅಷ್ಟರೊಳಗಡೆ ಹುಡುಗಿ ಜೊತೆಯಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಹುಡುಗಿ ಒಂದಷ್ಟು ಸಾಂಗ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಇಟ್ಟಿತ್ತು, ಇದಕ್ಕೆ ಮಾಡೋಣ ಅಂತ. ಫನ್ನಿ ಏನಪ್ಪ ಅಂತ ಅಂದರೆ ಅಂದ್ಕೊಂಡಿದ್ದು ಯಾವುದೇ ಥರದ ವೀಡಿಯೋಗಳನ್ನೂ ಮಾಡೋಕ್ಕಾಗಲಿಲ್ಲ.
ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಅದರಲ್ಲೊಂದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಮತ್ತು ನೋಡ್ತಿದ್ದೀರಲ್ಲ ಕನ್ನಡಕನ ಹಾಕ್ಕೊಂಡು ಎಲ್ಲರೂ ಒಂದೊಂದು ಫೋಟೋ ತೆಗೆದು ಅದನ್ನು ಈಗ ಟ್ರೆಂಡಲ್ಲಿದೆಯಲ್ಲ ರೀಲ್ಸು ಅದಕ್ಕೆ ಮಾಡ್ಕೊಳ್ಳೋಣ. ಮತ್ತು ಪತ್ರಿಕೆಯ ಬೆನ್ನಿನಲ್ಲಿ ಮಂಟಪದ ದಾರಿ ಇದೆ ಅಂತ ಸಾಂಗ್ ಇದೆಯಲ್ಲ ಅದು ಇವೆರಡೂ ಕೂಡ ಇವಾಗ ಹಳದಿ ಶಾಸ್ತ್ರಕ್ಕೆ ಟ್ರೆಂಡ್ ಆಗಿರುವಂಥದ್ದು. ಅದೆರಡೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹುಡುಗಿ ಫೋಟೋ ಎಲ್ಲ ಮುಗಿಸ್ಕೊಂಡು ಬಂದರು ಅಷ್ಟರಲ್ಲೇ ಜನಗಳು ಬರೋದಕ್ಕೆ ಶುರು ಆಗಿಬಿಟ್ರು. ಇನ್ನೇನು ಮಾಡೋದು, ಇನ್ನು ಹಳದಿ ಎಲ್ಲ ಹಚ್ಚಿ ನೀರೆಲ್ಲ ಹಾಕಿದ್ಮೇಲಂತೂ ಖಂಡಿತವಾಗ್ಲೂ ಮಾಡೋದಕ್ಕಾಗೋದಿಲ್ಲ. ಜನ ಬಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ರೀಲ್ಸ್ನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಒಂದು ಸ್ಟೆಪ್ ಹಾಕೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ. ಬಟ್ ಅಷ್ಟು ಪರ್ಫೆಕ್ಟಾಗಿ ಯಾರಿಗೂ ಕೂಡ ಸ್ಟೆಪ್ ಬರ್ತಿಲ್ಲ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ಏನೋ ಟ್ರೈ ಮೈ ಲೆವೆಲ್ ಬೆಸ್ಟ್ ಅನ್ನೋ ರೀತಿನಲ್ಲಿ ಒಂದು ಪರ್ಫಾಮೆನ್ಸ್ ಬಂದಿದೆ. ಆ್ಯಂಡ್ ಅದನ್ನು ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಹೋಗಿ ಅದನ್ನು ಕೂಡ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವಾಗ ಬನ್ನಿ ಯಾವ ಅಡಿಗೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಆದ್ರೂ ಈ ಥರ ಫಂಕ್ಷನ್ಸ್ಗಳೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಸೇರಿಕೊಂಡು ಖುಷಿಯಾಗಿ ಮಾಡ್ತೀವಲ್ಲ ನೋಡಿ, ಅದೇನೇ ಏನೋ ಒಂಥರ ಖುಷಿ, ಏನೋ ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ಈ ನಮ್ಮ ಒಂದು ಹಳ್ಳಿ ವಾತಾವರಣಗಳಲ್ಲಿ ಮಾಡುವಂಥ ಒಂದು ಎನ್ನಿ ಒಂದು ಫಂಕ್ಷನ್ಸ್ಗಳು ಕೂಡ ಸೋ ಸ್ಪೆಷಲ್ ಅಂತಲೇ ಅನ್ನಿಸುತ್ತೆ. ಯಾಕಪ್ಪ ಅಂತಂದರೆ ನಾವೀಗ ಸಿಟಿಗಳಲ್ಲಿ ಏನೇ ಮಾಡ್ತೀವಿ ಅಂತ ಅಂದರೂ ಕೂಡ ಅಷ್ಟು ಒಂದು ಎನರ್ಜೆಟಿಕ್ಕಾಗಿ ಎಂಟರ್ಟೈನ್ಮೆಂಟಾಗಿ ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಸಿಟಿಗಳಲ್ಲಿ ಏನಪ್ಪ ಅಂತಂದರೆ ಮನೆಯವರೇ ಫಂಕ್ಷನ್ ಮುಗಿಸ್ಕೋತೀವಿ ಆ್ಯಂಡ್ ಒಂದಿಷ್ಟು ಜನಕ್ಕೆ ಅಂತ ಹೇಳ್ಕೊತೀವಿ, ಅವ್ರು ಬರುವಷ್ಟರಲ್ಲಿ ಆಲ್ಮೋಸ್ಟ್ ಫಂಕ್ಷನ್ನೇ ಮುಗ್ದೋಗಿರುತ್ತೆ. ಆದರೆ ಇವಾಗ ನಾನು ಕಂಪ್ಲೀಟಾಗಿ ಹಳ್ಳಿ ವಾತಾವರಣದಲ್ಲಿ ಯಾವ ರೀತಿಯಲ್ಲಿ ಒಂದು ಹಳ್ಳಿ ಶಾಸ್ತ್ರಗಳು ಸಂಪ್ರದಾಯಗಳು ಸಂಪೂರ್ಣಗೊಳ್ತವೆ ಅಂತ ನಾನು ನಿಮಗೆ ಪೂರ್ತಿಯಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದೊಂದು ಪರ್ಫಾಮೆನ್ಸ್ ಮುಗಿದ ಮೇಲೆ ಶುರುವಾಗುತ್ತೆ ನೋಡಿ ಹಳ್ಳಿ ಒಂದು ಶಾಸ್ತ್ರ ಸಂಪ್ರದಾಯಗಳು. ಮುಗಿಯುವಷ್ಟರಲ್ಲಿ ಸಂಜೆ ಆಗೋಯ್ತು ಅಂತಲೇ ಹೇಳ್ಬೋದು. ಒನ್ ಬೈ ಒನ್ ಅರಿಶಿನ ಹಚ್ಚೋದಾಗಿರ್ಬೋದು, ನೀರು ಹಾಕೋದಾಗಿರ್ಬೋದು. ಅದಾದಮೇಲೆ ಮತ್ತೆ ಹುಡುಗಿಗೆ ಏನೇನೆಲ್ಲ ಶಾಸ್ತ್ರಗಳನ್ನ ಮಾಡ್ತಾರೆ ಅದನ್ನು ಬಿಟ್ಟು ಮನೆಯಲ್ಲೂ ಕೂಡ ಏನೇನೆಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ ಅದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವುಗಳು ಯಾರಾದರೂ ಈ ರೀತಿಯಲ್ಲಿ ಹಳ್ಳಿನಲ್ಲಿ ಈ ಥರ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಿದ್ದೀರಾ ಅಥವಾ ಸಿಟಿನಲ್ಲೇ ಇದ್ರೂ ಕೂಡ ಈ ಎಲ್ಲ ಶಾಸ್ತ್ರಗಳನ್ನ ನೀವು ಮಾಡ್ತಿದ್ದೀರಾ ಅನ್ನೋದನ್ನು ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮುಗ್ದೋಯ್ತು. ಎಷ್ಟು ಸಲ ಮಾಡ್ತಾ ಇದ್ದೀರಾ ಅದನ್ನೇ? ಅಯ್ಯೋ ಇವ್ರಿಗೆ ಕಾಲಕ್ಕೆ ಮುಗ್ಸಲ್ಲ ನೋಡಿ. ಮಾಡಿ ಎಲ್ಲ ಇಷ್ಟ ಬಂದ ಮಾಡಿ ಚೆನ್ನಾಗೈತೆ ನಿಜವಾಗ್ಲೂ. ಸ್ಟಾರ್ಟ್ ದ ಪ್ರೋಗ್ರಾಮ್. ಇವಾಗ ಶಾಸ್ತ್ರದ ಕಾರ್ಯಕ್ರಮಗಳು ಶುರುವಾಗ್ತಿದೆ. ಆಲ್ಮೋಸ್ಟು ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ಲ ಜಾಯ್ನ್ ಆಗಾಯಿತು. ಬರೋರು ಇನ್ನೂ ಬರ್ತಾ ಇದ್ದಾರೆ. ಹಾಯ್. ಇವಾಗ ಹುಡುಗಿ ಕರ್ಕೊಂಡು ಬಂದು ಕೂರಿಸ್ಬೇಕು. ಹುಡುಗಿದ ಹಾಕ್ಬೇಕಾದ್ರೆ ಮೇಕೆ ಒಂದು ಬಟ್ಟೆ ಹಾಕ್ಬೇಕೈತೆ ಸುಜೋಗಿ ಮಾಡ್ಬಿಟ್ಟು ಹಸಮಣೆ ಹಾಕಿ ಕೂರ್ಸಿ ನೀರು ಇವಾಗ ಬೋಸಿ ಹೇಳು. ಶಾಸ್ತ್ರಗಳನ್ನ ಹೇಳ್ಕೊಡ್ತಾ ಇದ್ದಾರೆ, ಮುಂದೆ ಮಾತ್ರ ಬರ್ತಾ ಇಲ್ಲ. ಹಿಂದೆನೆ ಕುಣ್ಕೊಂಡು ಶಾಸ್ತ್ರಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಮುಂದೆ ಬನ್ನಿ ಅಂದ್ರೆ ಬರಕೋಲ್ರು. ಹೇಳಿ. ಹಿಂದೆ ತಟ್ಟೆಗಳು ಕಾಣಿಸ್ತಾ ಇಲ್ಲ. ಈಗ ಒಂದ್ ಕಡೆ ಮುಂದೆ ಹೋದಾಗ ನಿಂತವ್ರು ಆಮೇಲೆ ಮಾಡೋದು ಸ್ಮೈಲ್
ಸ್ಮೈಲ್ ಅದೇನಿಲ್ಲ ರೆಡಿ ಎಲ್ಲ ಹೋಗಿ ಹೋಗಿ ನಿಮ್ ತಟ್ಟೆ ಇಟ್ಬಿಟ್ಟು ನೀವು ಕುತ್ಕೋవాలి ಟೇಕ್ ಒಬ್ಬೊಬ್ರು ಹೋಗಿ. ಅಯ್ಯೋ ಇರಮ್ಮ ಸಂಜನಾ ತಟ್ಟೆ ಇಟ್ಬಿಡಲ್ಲ ತಟ್ಟೆ ಪುಣೆ ಬೆಂಕಿ ಪಟ್ಟ ತಗೊಂಡು ಪಪ್ಪಿ ನಾನು ಸ್ವಲ್ಪ ಜಾಸ್ತಿ ಎಳ್ಬಿಟ್ಟು ದೀಪಾಸು ಈ ಕಡೆ ಕೆಟ್ಟವಲ್ಲೇ ಇರು ದುಡ್ಡು ಕೇಳಿ ಹಾಕ್ಬೇಕಾಗಿತ್ತು ಕೈ ಮುಗಿದ್ಬಿಟ್ಟು ಕೈ ಮುಗಿ ಕೈಯ ಗಜ ಈಗ ಫೋನ್ ಮಾಡ್ತಾನೆ ಹೇಳಿದ್ಯಾ? ಮುಂದೆ ಕೆಳಗಡೆ ಇಳಿಸು ಕೈ ಹಲೋ ಕಣ್ಣು ಎಲ್ಲಿದ್ಯಾ? ಮತ್ತಾಗಲೇ ಫೋನ್ ಮಾಡಿದ್ರೆ ಯಾಕೆ ಎತ್ತಲಿಲ್ಲ? ಗುಬ್ಬಿನ ಕರ್ಕಬಾನಕ್ಕೆ ಫೋನ್ ಮಾಡಿದ್ದೆ ಬಿಡು. ಆಯ್ತು ಏನಿಲ್ಲ ಬಿಡ, ಫೋನ್ ಇಡ. ಆಮೇಲೆ ಈ ಸರ್ಕಲ್ ಕ್ಲೋಸ್ ಮಾಡಿ ಈ ಕಡೆ ಅಷ್ಟೇ ಬನ್ನಿರೆ ಶೋಭನ ಬನ್ನಿರೆ ಎರಡು ಇಬ್ಬರ ಎರಡರವ ಚಂದ್ರನೇ ಅಸಗೇಳೋ ಚಂದ್ರನೇ ಶಾಸ್ತ್ರ ಅರ್ಶಿನ ಶಾಸ್ತ್ರ ಕಂಪ್ಲೀಟ್ ಆಯಿತು. ನೀರು ಹಾಕಬೇಕು. ಸ್ಮೈಲ್ ಕೊಡೆ ಈ ಅಂತ ಈ ರೀತಿನಲ್ಲಿ ಹಳದಿ ಫಂಕ್ಷನ್ ನಡೀತಾ ಇದೆ. ದೀಪ ಎದಿಟ್ಬಿಡೋದು ಅಲ್ಲ ಬರ್ಲಿ ಏನಿಲ್ಲ ಕಾಲ್ ಏನು ಅಂದ್ರೆ ಶಾಸ್ತ್ರ ಮಾಡೋರ್ದೆಲ್ಲ ಆಯ್ತು ಆಯ್ತಾ ಒಂದ್ ರೌಂಡ್ ಅರ್ಶಿನ ಹಚ್ಚೋದು. ನಾನು ತಿರ್ಗಾ ಹಚ್ಚಕ್ ಹೋಗ್ಬಿಟ್ರೆ ನಮ್ಮ ಅದಕ್ಕೆ ಅನ್ಕೋಬಿಟ್ಟೆ. ಆಂಜನೇಯ ಅಕ್ಕಯ್ಯ ನಿಮ್ ರೀಲ್ಸ್ ಎಲ್ಲ ಆಮೇಲೆ ಮಾಡಿವ್ರಿ ಒಂದ್ 4 ಶಾರ್ಟ್ಸ್ ತಗೊಬಿಡೋಣ ಫಸ್ಟ್. ಇರಿ ಈ ಗಡ ಹೇಳ್ತೀವಿ ಆಮೇಲೆ. 3 ಗಂಟೆ ಆಗುತ್ತೆ ಯಾರಿಗೆ ಎಲ್ಲರಿಗೂ ನಮ್ಗೆ ಸಿಗ್ತದೆ. ಆಯ್ತು ಬಿಟ್ಕೋರಿ. ನೆಕ್ಸ್ಟ್ ಏನ್ ಮುಖ ಅಲ್ಲಿ ನಡಿಯತ್ತಾಗಿ ಅರ್ಶಿನ ಹಚ್ಲಿ ನಡಿಯಕ್ಕ ಅಲ್ಲಿ ಒಂದ್ ಬಾ ಯಾವ ಕಡೆಗೆ ಅವ ನೀವೆಲ್ಲ ಇವಾಗ ಅಷ್ಟ ಹಚ್ಬೇಕು ಅಂತಿರೋರು ಚೇಂಜ್ ಮಾಡ್ಬಿಡಿ, ನೀರ್ ಹಾಕ್ಬಿಡಿ ಎಲ್ಲಾರು ಒಟ್ಟಿಗೆ. ಹಾ ನಾವ್ ಅಲ್ಲ ಅರ್ಶಿನ ಹಚ್ಬಾರ್ದ ಇನ್ನೊಂದ್ ಸರಿ ಮಾಡವ ಇರಿ ಒಂದು ನಿಮಿಷ ಕೆಲಸ ಗೊತ್ತಾಗ್ಬಿಟ್ಟವ್ರು. ಹಾಕಿ ನಗಾಡ್ಕೊಂಡಾಕಿ ಹೂವ ಅನ್ನೋದು. ಒನ್ ಬೈ ಒನ್ ಚಕ್ ಬರ್ಬೇಕೀಗ. ಇರೇ ಒಬ್ಬರಾದ್ಮೇಲೆ ಒಬ್ರು ನಿಧಾನ. ಆ ಕಡೆ ನಿಂತ್ಕೊಂಡ್ ಮಾಡ್ಬೇಕಿಲ್ಲ ಫೋಟೋ ಬರೋಲ್ಲ ನೋಡಿ. ಈಗ ಎಲೆ ಕೊಟ್ರಾ ಕೊಟ್ಬಿಟ್ಟು ಅರ್ಶಿನ ನೀನು ಸಾನು ಇಲ್ಲಿ ಮಡ್ಗಿಲಿ ನೀರ್ ಹಾಕಕ್ಕೆ ಬಿಡು ಇಸ್ಕೊಂಡ್ರು.
ಈಗ ನೀವು ಹಚ್ಬಿಟ್ಟು ಆಯ್ತಾನೆ ನಾನು ಆಗ್ಲೇ ಮಾಡ್ತಲ್ಲ ಫೋನ್ ಇಟ್ಕೊಳ್ಳ ನೀನು ಕನ್ನಡಕದ ಮೇಲೆ ಇಟ್ಟಕಪ್ಪ ಅಷ್ಟೊತ್ತಿಂದ ಅದು ಇಟ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ಸರಿ ಹೋಯ್ತು ಮಾಡಿ ಹೆಂಗೆ ನಿಮ್ಮ ಅಪ್ಪನ ತಗೋರೆ ಕರೀ ಮಲ್ಗಕ್ಕನವ್ರು ಅವ್ರನ್ನ ಬರೋಕೆ ಹಂಗೆ ಅಲ್ಲ ನೀರು ಹಾಕಿ ಅಣ್ಣ ಹಾಕು ಹಲೋ ಮಿಸ್ ಸೈಡ್ ಸೈಡ್ ಜಾಗ ಬಿಡು ನೀವು ಮಾಡಿ ಹೇಳ್ತೀನಿ ಫೋಟೋ ಬಿಡ್ಲಿ ಅಂತ ಇಲ್ಲಿ ಅವಲ್ಲ ಬಸವಣ್ಣ ಕೈ ಕೊಡು ಅರ್ಶನ ಇಲ್ಲೇ ಕರೀರಿ ಅಣ್ಣ ಅಲ್ಲ ನೀವು ಇಲ್ಲಿ ನಿಂತ್ಕೊಂಡ್ರೆ ಹಿಂಗೆ ಅಲ್ಲಿ ಜಾಗ ಅಲ್ಲಲ್ಲ ಸೈಡ್ ಬಂದ್ರೆ ಇದೆಲ್ಲ ಇದು ಯೂಟ್ಯೂಬ್ ಹೋಗುತ್ತೆ ವಿಡಿಯೋ ಅದಕ್ಕೆ ಮಾಡ್ತೀನಿ ನಾನಲ್ಲ ನಮ್ಮ ಅದಕ್ಕೆ ಬಿಡು ಬಣ 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 ಬನ್ನಿ ಅಣ್ಣ ಕೆನ್ನೆಗಚ್ಚಣ ಸಾಕು ಕೈಗಚ್ಚಿ ನೋಡಿ ಬಾರೋ ನಾನು ಐಕ್ಲು ಬರ್ದಂಗ ಆಯ್ತಲ್ಲ ಟೈಮ್ ಎಷ್ಟು ಕೆನ್ನೆ ಇಟ್ಕೊಂಡು ಆ ಕಡೆಗೆ ನೋಡೋಣ ಫೋಟೋಗೆ ಅಂತ ನೋಡೋಣ ಈಗ ಕೆಳಿ ಕಿಡಿರಿ ಕೈ ಬಲ್ದ ಕೈನ ಆಯ್ತು ನೀರು ಹಾಕಿ ಈಗ ಮಾಡಿ 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 ನೀನು ಇಬ್ರು ತಡಿ ಒಂದ್ ನಿಮಿಷ ನೀನು ಬರ ನೀನು ಬಾ ಎಲ್ಲಾರು ಬರ ಕೇಳಲಿ ಇರೋವೆಲ್ಲನೇ ಇಲ್ಲೇ ಬಾ ನೀ ಕೇಳಿಸಿ ಇವ್ರ್ಯಾರು ಹುಡುಗಿ ಅಣ್ಣ ನೀನು ಹಚ್ಚು ಬಾ ಹುಡುಗಿ ಅಣ್ಣನ ಇವನು ಅತ್ತೆ ಮಗ ಅತ್ತೆ ಮಾವನ ಮಗ ಸೋದರ ಮಾವನ ಮಗ ಅವನಣ್ಣ ಅವ್ರಿಗೆ ಸ್ಟಿಕೋ ನೀವಾರು ಹೇಳಿ ಈಗ ಕೈ ತೊಗೊಂಡು ಇರೋ ಇರೋ ಲಾ ಇಲ್ಲಿ ಹಿಡ್ಕ ಹಚ್ಚು ಅಲ್ಲಿ ಇಬ್ರು ಇಬ್ರು ನಿಂತ್ಕೊಳ್ಳಿ ನೀವು ಇರೋ ಹಂಗಾಗ್ಬಿಟ್ರು ಟೀಮು ಏನದಿರೋದು ಟೀಮ್ ರೈಡ್ ಎಲ್ಲ ಸ್ಮೈಲ್ ಮಾಡಬೇಕು ಎಲ್ಲ ನಿಮ್ಮ ಫೋಟೋ ವಿಡಿಯೋ ಮಾಡ್ತೀರಿ ಯಾರ್ದು ನೋಡಿ ಮೇಲೆ ನೋಡಿ ಓ ಸಾರಿ ಫೋಟೋ ಸಾರಿ ಅದು ಸ್ವಲ್ಪ ಹಿಂದೆ ಹೋಗಿ ಎಲ್ಲ ಇಲ್ಲಿ ನೋಡಿ ಮೇಲೆ ನೋಡಿ ಮೇಡಮ್ ಸ್ವಲ್ಪ ಹಿಂದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ತುಣಿದ್ಬಿಟ್ರಾ ಫುಲ್ ಕೈ ಇದೆ ನನ್ನ ಕಡೆಗೆ ಸೂಪರ್ ಅವಜ್ಜಿ ಕೆಲಸ ಅಷ್ಟೇ ಯಾರ್ಯಾರು ಎಲ್ಲೆಲ್ಲಿ ಉಯ್ತಾವ್ರೆ ಅನ್ನೋದೇ ಗೊತ್ತಾಯ್ತಲ್ಲ ಉಯ್ಯಮ್ಮ ಉಯ್ಯೋ ಹಾಗೆ ಇವಾಗ ಹುಡುಗಿಗೆ ಅರಿಶಿನ ಎಲ್ಲ ಹಚ್ಚಿ
ನೀರೆಲ್ಲ ಹಾಕಿದ್ದಾಯಿತು. ಇವಾಗ ಹುಡುಗಿನ ಸ್ನಾನಕ್ಕೆ ಕರ್ಕೊಂಡೋದ್ರು. ಹುಡುಗಿ ಸ್ನಾನ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಇಲ್ಲಿ ಬಂದು ಇನ್ನೊಂದು ಶಾಸ್ತ್ರ ನಡೀತಿದೆ. ಇದೇನಪ್ಪ ಅಂತ ಹೇಳಿದ್ರೆ ಭತ್ತ ಹಿಡಿಯುವಂಥ ಶಾಸ್ತ್ರ. ಭತ್ತನ ಹಿಡಿದು ಅದನ್ನು ಒಂದೊಂದು ಸ್ವಲ್ಪ ಅಕ್ಕಿ ಕಾಣೋ ರೀತಿಯಲ್ಲಿ ಕುಟ್ಟಿ ಅದನ್ನು ಪೂಜೆ ಎಲ್ಲ ಮಾಡಿ ಅದನ್ನು ಎತ್ತಿಟ್ಕೋಬೇಕು. ಹುಡುಗಿನ ಏನು ಮದುವೆ ಎಲ್ಲ ಮುಗಿಸಿ ಕಳಿಸ್ಬೇಕಾದ್ರೆ ಅಪ್ಪನ ಮನೆ ಆಲುಕ್ತಂಗೆ ಉಪ್ಲಿ ಅಂತ ಹೇಳಿ ಹುಡುಗಿ ಕೈಲಿ ಭತ್ತನ ಎರಚಿಸ್ತಾರಲ್ಲ, ಅದಕ್ಕೆ ಈ ಭತ್ತನೇ ಯೂಸ್ ಮಾಡೋದು. ಸೊ ಹಂಗಾಗಿ ಇದನ್ನು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಒಳ್ಕಲಿಗೆ ಒನಕೆಗಳಿಗೆ ಎಲ್ಲ ಪೂಜೆನ ಮಾಡಿ ಆ ಭತ್ತನ ಹಿಡಿದು ಅದರಲ್ಲಿ ಸ್ವಲ್ಪ ಅಕ್ಕಿನ ಕಾಣಿಸಿ ಆ ಅಕ್ಕಿ ಭತ್ತದಲ್ಲಿ ಹುಡುಗಿ ಕೈಲಿ ಆ ರೀತಿಯಲ್ಲಿ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಶಾಸ್ತ್ರನ ಮಾಡಬೇಕು. ಎಲ್ಲ ಒಂದು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲರೂ ಫನ್ನಿಯಾಗಿ ಮಾತಾಡ್ಕೊಂಡು ಒಬ್ರು ಕಾಲೊಬ್ರು ಹೇಳ್ಕೊಂಡು ಈ ರೀತಿನಲ್ಲಿ ಫಂಕ್ಷನ್ಗಳನ್ನ ಮಾಡೋದೇನೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮನ ನೋಡಿ? ಸ್ವಲ್ಪ ಅಕ್ಕ ನೀನ್ ಸ್ವಲ್ಪ ಇಲ್ಲೇ ಉಳಿಯ ಏಟಿಗೆ ಅಕ್ಕಿ ಆಗ್ಬಿಡ್ಬೇಕು, ಹಂಗ್ ಹೊಡಿಬೇಕು ಶಾಸ್ತ್ರ ಅದು ಅಲ್ವಾ? ಸೈಡ್ಗೆ ಬನ್ನಿ. ಬೆಳಕು ಹೊಡಿತಾರವ. ಹಾಗೆ ಅಲ್ಲಿ ಮುಗಿಸ್ಕೊಂಡು ಈ ಕಡೆ ಬಂದರೆ ಹುಡುಗಿದು ಸ್ನಾನ ಎಲ್ಲ ಆಯಿತು. ಸ್ನಾನ ಆದಮೇಲೆ ನಮ್ಮ ಹಳ್ಳಿ ಕಡೆ ಸ್ನಾನದ ಮನೆಯಲ್ಲಿ ಸೆರೆ ಕೀಡ್ಸೋದು ಅಂತ ಹೇಳಿ ಮಾಡ್ತಾರೆ. ಆ ಒಂದು ಶಾಸ್ತ್ರಕ್ಕೆ ಬೇಕಾಗಿರುವಂಥ ರೆಡಿನ ಇಲ್ಲಿ ಅಕ್ಕ ಅಮ್ಮ ಎಲ್ಲರೂ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಭತ್ತ ಹಿಡಿದಾದ್ಮೇಲೆ ಹುಡುಗಿನ ಸೆರೆ ಕೀಡಿಸ್ಕೊಂಡು ಸ್ನಾನದ ಮನೆಯಿಂದ ಕರ್ಕೊಂಡೋಗಿ ಮತ್ತೆ ಶಾಸ್ತ್ರಕ್ಕೆ ಕೂರಿಸ್ಬೇಕು. ವಾಯ್ಸ್ ಓವರ್ ಕೊಡ್ಕೊಳ್ವೆ, ಸುಮ್ನೆ ವಿಡಿಯೋ ಮಾಡ್ಲಿ, ಸುಮ್ನೆ ಇರು ನೀನ್. ಚೆನ್ನಾಗ್ ಬರೀತಿ, ವಾಯ್ಸ್ ಓವರ್ ಕೊಡುವೆ, ಸುಮ್ನೆ ಬರ್ತದೆ. ನಾನು ಕೊಡ್ಕತ್ತ ಇಲ್ವಾ, ಸುಮ್ನೆ ಇಲ್ಲಿಯ ಚಿಕ್ಕಕ್ಕೋ ಅಕ್ಕ ತಂಗಿ ಸರಿ ಕಿಡಿಯಕ್ಕೆ ಜಗಳ ಆಡ್ತವ್ರೆ. ಒಂದೇ ಸರಿ ತಕೊಂಡ್ ಹಾಕೋದು, ಒಂದೇ ಸರಿ ಅಂತ ಹಾಕೋದು ಕಣ. ಆಗ್ತಿರಂತ ನಿಂತ್ಕೊಂಡ್ಬಿಟ್ಟು ಪೋಸ್ ಕೊಡ್ತಿದ್ರು, ಹಿಡ್ಕೊಳ್ದಾನೆ ಹೆಂಗ ನೋಡು. ನೀವ್ ಹಿಡ್ಕೊ ಅನ್ಬೇಕಾಯ್ತು. ಶಾಸ್ತ್ರ ಮಾಡಿದ್ರೆ ಹಾಗೆ ಸೆರೆ ಕೀಳಿದ್ಮೇಲೆ ಹುಡುಗಿನ ಸ್ನಾನದ ಮನೆಯಿಂದ ರೂಪ್ ತನಕ ಈ ರೀತಿ ಮಣೆ ಹಾಕ್ಕೊಂಡು ನೆಲದಲ್ಲಿ ನಡೆಸ್ದೆ ಕರ್ಕೊಂಡು ಹೋಗ್ಬೇಕು. ಮತ್ತು ಈಗ ಅವಳನ್ನ ರೆಡಿ ಮಾಡ್ಕೊಂಡು ಶಾಸ್ತ್ರಕ್ಕೆ ಕುಡಿಸೋಷ್ಟ್ರಲ್ಲಿ ನಾವೇನು ಮಾಡ್ತೀವಿ ತೋರಿಸ್ತೀವಿ ಬನ್ನಿ. ಈಗ ಹುಡುಗಿನ ಕರ್ಕೊಂಡು ಬಂದು ರೆಡಿ ಮಾಡಿಕೊಂಡು ಅವಳನ್ನ ಮತ್ತೆ ಕರ್ಕೊಂಡು ಬಂದು ಸೋಗ್ಲು ಅದಕ್ಕೆ ಹೇಳಿ ಮಣೆ ಮೇಲೆ ಕೂರಿಸ್ಬೇಕು. ಅವಳು ರೆಡಿ ಆಗುವಷ್ಟರಲ್ಲಿ ಮಾಡ್ಕೊಳ್ಳುವಂಥ ಒಂದಿಷ್ಟು ಶಾಸ್ತ್ರಗಳೇನಪ್ಪ ಅಂತಂದರೆ, ಇವಾಗ ಸ್ವಲ್ಪ ಅಕ್ಕಿ ಒನಿಬೇಕು. ಅಕ್ಕಿ ಒಂದಾದಮೇಲೆ ಹಪ್ಳ ಮಾಡಬೇಕು. ಮೊದಲೆಲ್ಲ ಏನು ಅಂತಂದರೆ ಸಿಟಿಗಳಲ್ಲಿ ನಮಗೆ ಗೊತ್ತಿಲ್ಲ, ಹಳ್ಳಿಗಳಲ್ಲಿ ನಾವು ಕಣ್ಮಟ್ಟಿಗೆ ಮೊದಲೆಲ್ಲ ಏನಂತಂದರೆ ಭತ್ತ ಮಿಲ್ ಮಾಡಿಸ್ಕೊಂಡು ಬಂದು, ಆವಾಗ ಮನೆ ಅಕ್ಕಿನೇ ಅಲ್ವಾ ಯೂಸ್ ಮಾಡ್ತಿದ್ದಿದ್ದು, ಭತ್ತ ಮಿಲ್ ಮಾಡಿಸ್ಕೊಂಡು ಬಂದು ಆ ಭತ್ತನ ರಾಶಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಸುತ್ತಮುತ್ತ ಹೆಂಗಸರೆಲ್ಲ ಕುತ್ಕೊಂಡು ಆ ಅಕ್ಕಿನ ಮಾಡಿ ಒಂದ್ರಾಡಿ ನೀಟಾಗಿ ಕಲ್ಲು ಮಣ್ಣೆಲ್ಲ ತೆಗೆದು ಮದುವೆ ಅಡುಗೆ ಬಳಸೋದಕ್ಕೆ ಅಂತ ಹೇಳಿ ಒಂದೆರಡು ಮುಚ್ಚೈಲನ ರೆಡಿ ಮಾಡ್ತಾಯಿದ್ರು. ಈಗ ಅದೆಲ್ಲ ಇಲ್ಲ, ಹಂಗಾಗಿ ಶಾಸ್ತ್ರ ಅಂತ ಹೇಳಿ ಒಂದಿಷ್ಟು ಅಕ್ಕಿನ ಮತ್ತು ಹಪ್ಳನೂ ಕೂಡ ಅಷ್ಟೇ ಮನೆಯಲ್ಲೇ ಮಾಡ್ಕೋತಿದ್ವಿ ಆಗೆಲ್ಲ. ಹಾಗಾಗಿ ಇವಾಗ ಅದನ್ನು ಶಾಸ್ತ್ರ ಅಂತ ಹೇಳಿ ಒಂದಷ್ಟು ಹಪ್ಳನ ಪೂಜೆ ಮಾಡ್ಕೊಳ್ಳುವಂಥದ್ದು. ಹಾಗೆ ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಚೆಂದ ಅನಿಸುತ್ತಲ್ವ. ಹಾಗಂತೂ ನಾವು ನಮ್ಮ ಅಕ್ತಿರ ಮದುವೆಲೆಲ್ಲ ಸಂಪೂರ್ಣವಾಗಿ ಮನೆಯಲ್ಲೇ ಮಾಡ್ತಿದ್ರಿಂದ ಇದನ್ನೆಲ್ಲ ಮನೆಯಲ್ಲೇ ಮಾಡ್ತಿದ್ರು, ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ.
ಇವಾಗೆಲ್ಲ ಬರೀ ಶಾಸ್ತ್ರ ಆಗೋಗಿದೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ನೋಡಿ ಖುಷಿ ಪಡಬೇಕು ಅಷ್ಟೇ. ಇನ್ನು ಮುಂದಿನ ಪೀಳಿಗೆಗೆ ಇದೂ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಉಳಿಸ್ಕೊಂಡು ಎಷ್ಟು ಶಾಸ್ತ್ರಗಳನ್ನ ಮಾಡೋದಕ್ಕೆ ಸಾಧ್ಯ ಅಷ್ಟನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮೊದಲೆಲ್ಲ ನಮ್ಮ ಒಂದು ಮದುವೆ ಟೈಮಲ್ಲಿ ಅಕ್ಕನ ಮದುವೆಯಲ್ಲಂತೂ ಕಂಪ್ಲೀಟಾಗಿ ನಾವು ಮನೆಯಲ್ಲೇ ಮಾಡಿದ್ರಿಂದ ರೋಡ್ ತುಂಬ ಚಪ್ಪರ ಹಾಕಿ ಮನೆಯಲ್ಲಿ ಅಕ್ಕಿ ಮಾಡಿ ಹಪ್ಳ ಮಾಡಿ ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿದ್ದು ಅದೆಲ್ಲ ಒಂದು ಮೆಮೊರೀಸ್ ಅಂತ ಹೇಳ್ಬೋದು. ಇವಾಗ ಒಂದು ಶಾಸ್ತ್ರ ಆಗಿದೆ, ಮುಂದೆ ಇದು ಕೂಡ ಇರಲ್ಲ ಅಂತ ಅನ್ಕೋತೀನಿ. ಕಾಲಾಯ ತಸ್ಮೈ ನಮಃ ಅನ್ನೋ ರೀತಿಯಲ್ಲಿ ಕಾಲ ಯಾವ ರೀತಿನಲ್ಲಿ ಬದಲಾಗ್ತಾ ಹೋಗುತ್ತೋ ಆ ರೀತಿನಲ್ಲಿ ನಾವು ಕೂಡ ಬದಲಾಗಬೇಕು. ಆದರೂ ಏನು ಮಾಡೋಕ್ಕಾಗಲ್ಲ. ಹಳೆದನ್ನು ನೆನೆಸ್ಕೊಂಡಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅವಾಗೆಲ್ಲ ಇಷ್ಟು ಚೆನ್ನಾಗಿತ್ತಲ್ವ ಅಂತ. ಬರ್ತಾ ಬರ್ತಾ ಕಾಲ ಯಾಕೆ ಹಿಂಗೆ ಆಗ್ತಿದೆ, ಎಲ್ಲ ಫ್ಯಾಷನಬಲ್ ಆಗ್ತಿದೆ ಅಂತ ಕೂಡ ಅನಿಸುತ್ತೆ. ಇವಾಗಿನ ಮಕ್ಳುಗಳಿಗೆ ಈಗ ಆಗ್ತಿರುವಂಥದ್ದೇ ಒಂದು ಸ್ಟೈಲು ಫ್ಯಾಷನು ಅಂತ ಅನ್ನಿಸ್ಬೋದು. ಬಟ್ ನಾವು ಹಳೆ ಕಾಲದ್ದೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮೊದಲೆಲ್ಲ ಮಾಡ್ತಿದ್ದಂಥ ಒಂದು ಶಾಸ್ತ್ರಗಳಾಗಿರ್ಬೋದು, ವಿಧಾನಗಳಾಗಿರ್ಬೋದು, ಅದಕ್ಕೆ ಅದರದ್ದೇ ಆದಂಥ ಮಹತ್ವಗಳಿತ್ತು. ಮಾಡಿ ಮುಖನೇ ಕಾಣಿಸ್ತಾ ಇಲ್ಲ. ಎಲ್ಲ ಹಂಗೆ ನೋಡಿ, ಮೇಲ್ಗಡೆ ನೋಡಿ. ನೀವು 3 ಸಲ ಮಾಡಿದ್ರೆ ಒಂದೇ ಸಲ ತೆಗೆಯೋದು. ಫುಲ್ ವಿಡಿಯೋ ಯೂಟ್ಯೂಬ್ ಯಾರ್ದು ಯೂಟ್ಯೂಬ್ ನಮ್ಮದು ತೆಗೀರಿ, ನಿಮ್ಮದು ನೀಟಾಗಿರ ತೆಗೀರಿ. ಯೂಟ್ಯೂಬ್ ವಿಡಿಯೋ ಅಂತಮ್ಮ. ಶೀಲಾ ರಮೇಶ್. ಶೀಲಾ ರಮೇಶ್ ಸಂಜುಗೌಡವರ ಆದಿತ್ಯದಲ್ಲಿ ಏನು ಮಾಡ್ತಾರೆ ಇದು? ವ್ಲಾಗ್ ಅಂತ ವ್ಲಾಗ್ ಅಂತ ಬೆಳಗ್ಗೆ ತಲೆನೇ ಇರಲ್ಲ ವ್ಲಾಗಲ್ಲಿ, ಶಾರ್ಟ್ಗಳಲ್ಲಿ ನಾನು ನೋಡ್ತಾನೆ ಇದ್ದೀನಿ. ಆಗಲಿಲ್ಲ ಹಿಂಗೆ ಹೋಯ್ತಾ ಇದ್ದೆ. ನೋಡಿ ಮೇಲೆ ನೋಡಿ, ಎಲ್ಲ ಹಪ್ಳ ಹೊತ್ತ ಹಪ್ಳ ಹೊತ್ತಿದ್ರಿ ಅಂತ ಪ್ರೂಫ್ ಆಟೋ ಇರುತ್ತೆ ಅಲ್ವಾ 5 ಗಂಟೆವರೆಗೂ ಫೋನ್ ಮಾಡಿಬಿಟ್ಟು ಹಳ್ಳಿ ಶಾಸ್ತ್ರ ಸಂಪ್ರದಾಯಗಳ ಇಷ್ಟ ಆಯ್ತಾ? ಅವ್ರಿಗೆ ರೆಡಿಯಾಗಿ ಬಂದು ಅವಳನ್ನ ಆದ ಮೇಲೆ ಕೂರಿಸಿ ಅಂತ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಇಲ್ಲಿ ಮಾಡುವಂಥವ್ರು ಮಾಡ್ತಾ ಇದ್ದಾರೆ, ಆ ಕಡೆ ಒಂದು ಸೈಡು ಊಟ ಕೂಡ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಷ್ಟೊತ್ತು ತುಂಬ ಟೈಮ್ ಆಗುತ್ತಲ್ಲ ಇದೆಲ್ಲ ಅಲ್ಲಿ ಊಟ ಕೊಡ್ತಾ ಇದ್ದಾರೆ. ಶಾಸ್ತ್ರಗಳು ನಡೀತಾ ಇತ್ತು. ಅಮ್ಮ ಹೋಗಮ್ಮ, ಫೋನ್ ಇಸ್ಕೊಳ್ಳಿ.
ಬಿಸಿಲಿ ಹಿಂದಿಕ್ಕಾದಂಗೆ ಕುತ್ಕೊಳ್ಳಿ ಒಂಚೂರು ಈ ಕಡೆ ನೆರಳೈತೆ. ಬೇಕು ಬೇಕು ಅಂತಾನೆ ಬಂದು ನಿಂತ್ಕೊ ಅಲ್ಲಿ ನೋಡಲ್ಲಿ ಯಾರು ವಿಡಿಯೋ ತೆಗಿತಿರೋರಲ್ಲ ಪಿಕ್ಸೆಲ್ಸ್ ಪಿಕ್ಸೆಲ್ ಸ್ಪೇಸ್ ಯಾವ್ದು ಉಟ್ಕೊಳ್ಳಿನ ನೀವು ನಾವು ಉಟ್ಕೊಳ್ಳಿಯವ್ರ ಕಾಣ ಜಿಮ್ಶಿ ಹೋಗತ್ತಾ ಅವ್ರ ಮಿಸ್ ಇವೆಲ್ಲ ತಟ್ಟೆದ್ರು ಫೋಟೋ ತೆಗಿಸ್ಕೊಳ್ಳೋರು ಅಲ್ಲ ಅವ್ರಿಗೆ ಬಂದಿದ್ದು ಅವ್ರಿಗೆ ಇಟ್ಟಿದ್ದು ಅವರು ಮಾಡಿದ್ರು ಹಾಂ ನೋಡವಾ ವಾರಾರ್ಗಿತ್ರು 3 ಜನನು ಮದ್ವೆ ಹುಡುಗಿ ಜೊತೆ ವಾರಾರ್ಗಿತ್ತಿರು ನಿಂತ್ಕೊಂಡು ಫೋಟೋ ತೆಗೆಸ್ಕೊತವ್ರೆ. ಮಮ್ಮಿ ಜಾನ್ ನಮ್ಮ ದೊಡ್ಡಮ್ಮರಿ ಕಣ್ಮುಚ್ಚಬಾರ್ದು. ಫೈನಲಿ ಇವತ್ತಿನ ಒಂದು ಹಲ್ದಿ ಫಂಕ್ಷನ್ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು. ಫಂಕ್ಷನ್ ಮುಗೀತು ಬಟ್ ಕೆಲಸ ಮುಗ್ದಿಲ್ಲ. ಇವಾಗ ನಾವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಾನು ಅಕ್ಕ ತಂಗಿ ಮತ್ತು ಅದೇ ಹೇಳಿದ್ನಲ್ಲ ಅದೇ ಹುಡುಗಿ ಅಮ್ಮ ನಮ್ಮಕ್ಕ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ಕೆಲಸನ ಶುರು ಮಾಡ್ಕೋಬೇಕು. ಕೆಲಸ ಅಂದರೆ ಗೊತ್ತೇ ಇದೆಯಲ್ಲ, ಫಂಕ್ಷನ್ ಆದಮೇಲೆ ಕ್ಲೀನಿಂಗ್ ಕೆಲಸ. ಆ ಕ್ಲೀನಿಂಗ್ ಕೆಲಸ ಎಲ್ಲನೂ ಮುಗಿಸಿ ಮತ್ತು ನಾವು ನಮ್ಮ ಊರಿಗೆ ಹೊರಡಬೇಕು. ಟೈಮ್ ಆಗುತ್ತೆ. ಯಾಕೆ ಅಂತಂದರೆ ಇರೋಕ್ಕಾಗಲ್ಲ. ನಾಳೆ ಮೆಹಂದಿ ಶಾಸ್ತ್ರ ಇದೆ. ಅದಾದಮೇಲೆ ನಾಡಿದ್ದು ಚಪ್ರಕ್ಕೆ ಹೋಗುವಂಥದ್ದು, ಅಂದರೆ ನೈಟ್ ರಿಸೆಪ್ಷನ್ ಇರೋದು. ಅಲ್ಲಿ ತನಕ ಇರೋಕ್ಕಾಗಲ್ಲ. ಮನೆಯಲ್ಲಿ ಮಕ್ಳುಗಳಿಗೆ ಸ್ಕೂಲೆಲ್ಲ ರಜಾ ಹಾಕ್ಸೋದಕ್ಕಾಗೋದಿಲ್ವಲ್ಲ, ಹಂಗಾಗಿ ಸ್ಕೂಲಿಗೆ ಕಳಿಸೋದಕ್ಕೆ ಹೋಗಬೇಕು. ಇನ್ನು ಮತ್ತೆ ಏನು ರಿಸೆಪ್ಷನ್ ದಿನ ಬೇಗ ಬರಬೇಕು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಊಟದ ಮೆನ್ಯೂ ಹೀಗಿದೆ: ಗೀ ರೈಸು, ಕೂಟು, ಬೀನಿಸ್ ಹಸ್ರು ಕಾಳು ಪಲ್ಯ, ಕೋಸನ ಪಲ್ಯ, ಹಸ್ರು ಬೇಳೆ, ಮೊಸರು ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಕೇಸರಿ ಬಾತು, ಹಪ್ಪಳ, ಉಪ್ಪಿನಕಾಯಿ, ಅನ್ನ ಸಾಂಬಾರು. ಇಷ್ಟ ಆಗಿತ್ತು ಊಟದ ಒಂದು ಮೆನ್ಯೂ. ಊಟ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿ ಅಂತ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ಹಳದಿ ಫಂಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಈ ರೀತಿ ಒಳ್ಳೆ ವಿಡಿಯೋಂದಿಗೆ ಸಿಗ್ತಾ ಇರ್ತೀನಿ. ಬಾಯ್.